ಗುರುವಾರ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ. ಸುವಾಗಿತ್ತು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇವತ್ತು ಸ್ವಲ್ಪ ಸ್ಪೆಷಲ್ ಅಂದ್ರೆ ನಾವು ಸ್ವಲ್ಪ ಹೆವಿ ಶಾಕ್ ಆಗಿದ್ವಿ. ಅದೇ ನಿನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಾಗಿತ್ತು. ಅಂದ್ರೆ ರಾತ್ರಿ ಹೇಳಿದ್ದು ಹೆವಿ ಶಾಕಿಂಗ್ ನ್ಯೂಸ್ ಅಂತಂದ್ರೆ ಆ ಥರ ಏನು ಒಳ್ಳೆ ಚಲೋದೆ ಗೈಸ್. ಏನಂತಂದ್ರೆ ಈ ಟೀಮ್ ಅಂದ್ರೆ ಹೊಸಪೇಟೆಗೆ ಒಂದು ಅಂದ್ರೆ ಇವರು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತಂದು ಒಂದು ಮೂವಿ ಪ್ರಮೋಷನ್ ಗೈಸ್. ಅಂದ್ರೆ ಪ್ರಮೋಷನ್ ಮೂವಿ ಪ್ರಮೋಟ್ ಮಾಡೋದೇನಲ್ಲ, ಅವ್ರು ಇಲ್ಲಿ ಆಡಿಯೋ ಲಾಂಚ್ ಮಾಡಕ್ ಬರಾಕತ್ತಾರ. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂದ್ರೆ ಶಾಂಬಾಗ್ ಸರ್ಕಲ್ ಐತಲ್ಲ, ಅಲ್ಲಿ ಆಡಿಯೋ ಲಾಂಚ್ ಐತಿ. ಅದಕ್ಕೆ ಟಾಪ್ 10 ಆದಂಥ ಹೊಸಪೇಟೆ ಕ್ರಿಯೇಟರ್ಸ್ನ ಇದು ಮಾಡ್ಯಾರ, ಕರೆದಾರ. ಅದ್ರಾಗ ನಮ್ಮನ್ನು ಬೇರೆ ಕರೆದಾರ. ನಾವು ಟಾಪ್ 10 ಇದೀವಿ ಇಲ್ಲ ಅನ್ನೋದು ಗೊತ್ತಿಲ್ಲ ಅನ್ನೋದು ಹಂಗೆ ಅದೆಲ್ಲ ಬ್ಯಾಗ ಫಾಲೋವರ್ಸ್ ನೋಡಿದ್ರೆ ನಮ್ದು ಭಾಳ ಕಮ್ಮಿ ಐತೆ. ಅಂದ್ರೆ 22,000 ನಿಯರ್ ಬೈ ಐತೆ ಅಕ್ಷ. ಅಂದ್ರೆ ಕರೆದಾರ, ಹೋಗ್ಬೇಕು. ಅಂದರೆ ಇವರೆಲ್ಲ ಬರಾಕತ್ತಾರ. ಅಂದ್ರೆ ಇದು ಯಾವುದೋ ನಾರ್ಮಲ್ ಸಣ್ಣ ಮೂವಿ. ಅಂದರೆ ಚೆನ್ನಾಗೈತೆ ಅಂತಂದ್ರೆ ಶಿವಣ್ಣ ಇವರೆಲ್ಲ ಚಲೋ ಇರೋ ರಿವ್ಯೂ ಎಲ್ಲ ಕೊಟ್ಟಾರ ಮೂವಿ ನೋಡಿ. ಅದಕ್ಕೆ ಅದಕ್ಕೆ ಟ್ರೀಸರ್ ನೋಡಿ ಈಗ ಅದಕ್ಕೆ ಹೋಗೋದೈತಿ. ನಾನು ವರುಣಿಗೆ ಬರಾಕತ್ತಾನ, ಈಗ ನಾನು ಹೋಗ್ಬೇಕು. ಲೆಟ್ಸಿ ಪಟ್ ರೆಡಿ ಆಗುವ, ಪಟ್ ಹೋಗುವ ಅಂತ ಹೇಳ್ಕೊತ ಅಲ್ಲಿ ಹೋದ್ಮೇಲೆ ಏನಿರುತ್ತೆ ಹೆಂಗಿರುತ್ತೆ ಅಂತ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇಲ್ಲೇನೋ ಮಾತಾಡ್ಬೋದು, ಅಲ್ಲಿ ಅಂತೂ ಮಾತಾಡೋಕ್ಕಾಗಲ್ಲ. ಹಿಂಗೆ ವಿಡಿಯೋ ಇದು ಮಾಡ್ಕೊಂಡು ಕೊಡೋಣ. ಲೆಟ್ಸಿ ಈಗ ಫೈನಲಿ ನಾವು ಬಂದೀವಿ. ಇವತ್ತು ವರುಣಿಂದ ಔಟ್ಫಿಟ್ ಅನಾಹುತ ಬ್ಯಾಗಿ ಪ್ಯಾಂಟ್ ವೈಟ್ ಶರ್ಟ್ ಇದು ಈಗ ಫ್ರೆಶ್ ಹೊಸ ತಂದನ. ಈಗ ನಾರ್ಮಲ್ ನಾವು VNC ಕಾಲೇಜಿಗೆ ಒಳಗೆ ಬಂದೀವಿ. ಒಳಗೈತೆ ಪ್ರಮೋಷನ್. ಲೆಟ್ಸಿ ಈಗ ಲೆಸ್ಟ್ ಗೋ. ಫಿಲಿಮ್ ಮಾಡಿರ್ತಾರೆ, ಆದಷ್ಟು ಟ್ರೈ ಮಾಡ್ತೀನಿ ಮಾಡಾಕ ಒಣ ಒಂದು ಚಾಟಿಂಗ್ ಒಂದು ಬೇಸಿಕ್ ಆಯ್ತು. ಲೆಟ್ಸ್ಗೆ ಈಗ ನಾವು ಬಂದಿರೋದು ಕಂಗ್ರ್ಯಾಚುಲೇಷನ್ ಬ್ರದರ್ ಅನ್ನೋದು ಈ ಟೀಮಿಗೆ ಒಂದು ಮೂವಿ ಪ್ರಮೋಷನ್ ಇದೆ. ಮೂವಿ ಪ್ರಮೋಷನ್ಸ್ ಅಂದರೆ ಒಂದು ಆಡಿಯೋ ಲಾಂಚ್ಗೆ ಬಯಸಿರೋದು. ಅದಕ್ಕೆ ಈಗ ನಾರ್ಮಲ್ VNC ಕಾಲೇಜ್ ಗ್ರೌಂಡಿಗೆ ಬಂದೀವಿ, ಕಾಲೇಜಿಗೆ ಬಂದೀವಿ. ಲೆಟ್ಸಿಗೆ ಹೋಗೋಣ ಅಂತ ಹೇಳ್ತಂತ ದಯವಿಟ್ಟು ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ನಿಮ್ಮ ನೋಡೋದ್ರ ಜೊತೆಗೆ ತೋರಿಸಿ ಅಂತ ಹೇಳ್ತಾ, ಸೊ ಹಾಗೆ ವಿಶೇಷವಾಗಿ ಟ್ರೈಲರ್ ಲಾಂಚ್ ಮಾಡೋಂಥವ್ರು ನೀವೇ. ಅದ್ರ ನಮ್ಮ ಸಿನಿಮಾ ಬಗ್ಗೆ ಸರ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಿನಿಮಾನೇ ನೋಡಿಲ್ಲ ಅಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಟೀಮ್ಗೆ ಟೀಮ್ಗೆ ಮತ್ತೆ ಹೀರೋ ಹೀರೋಯಿನ್ಗೆ ನಮ್ದು ಶುಭಾಶಯಗಳು. ನಮ್ಮ ಅಧ್ಯಕ್ಷರೇ ಮತ್ತೆ ನಮ್ಮ ಕಾವ್ಯಾಕ್ ಅವರೇ ಮತ್ತೆ ವೇದಿಕೆ ಮೇಲೆ ಎಲ್ಲ ನೀವೇ ಆಗಿರ್ತೀರಾ. ಅದು ಹೇಗೆ ಅಂತ ಹೇಳ್ಬಿಟ್ಟು ನಾವೊಂದು ವಿಡಿಯೋ ಮುಖಾಂತರ ತೋರಿಸ್ತೀವಿ. ಸರಿಗ ಫೈನಲಿ ನಾವು ಬಂದಿರೋದು ಮಸಾಲ ದೋಸೆ ತಿನ್ನೋಕ್ಕೆ. ಅಂದ್ರೆ ಹೊಸಪೇಟೆಗೆ ಮತ್ತೆ ಎಲ್ಲೂ ಅಲ್ಲ, ಯಾಕಂದರೆ ಇಷ್ಟೊತ್ತು ನಾವು ವೀಡಿಯೋಸ್ ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ, ಅವರು ಇನ್ನೂ ಬರಲಿಲ್ಲ. ಅದಕ್ಕೆ ನಮ್ಮ ಮಸಾಲೆ ದೋಸೆ ಪ್ರಿಯರು ಅಂತ ಹೇಳ್ಕೊತೀವಿ. ಮಸಾಲೆ ದೋಸೆ ತಿನ್ಕೊಂತ ಫೈನಲಿ ಮನೆಗೆ ಅವಾಗ ಬಂದಿವ್ರಿ. ಈಗ ತಿರುಗಿ 9 ಗಂಟೆ ಆತು. ಎದಕ್ಕಂತಂದರೆ ಸ್ವಲ್ಪ ಬ್ಲಾಗ್ ಮಾಡೋಕೆ ಬಂದ್ಕೊಂಡು ಸ್ವಲ್ಪ ಎಡಿಟ್ ರೆಸ್ಟು ಅದು ಇದು ಆದಮೇಲೆ ಈಗ ಸೀದಾ ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ. ಸ್ವಲ್ಪ ಹೊರಗೆ ಹೋಗಿ ಸ್ವಲ್ಪ ಅನಾವತ್ತು ಲೆಮನ್ ಏನೋ ಒಂದು ಸ್ವಲ್ಪ ಮಾಡಿ ಮತ್ತು 9 ಜಾಯ್ನ್ ಆಗ್ಬೇಕು. ನಾಳೆ ಒಂದು ಗೀರಿಗೆ ಹೊಂಟಿವಿ. ಅದೇನು ಏನಂತಂದ್ರೆ ಲಾಗ್ನಾಗ ಗೊತ್ತಾಗತ್ತೆ ಅಂತ ಹೇಳ್ಕೊತ ಎದಕ್ಕೆ ಹೊಂಟಿವಿ ಅನ್ನೋದು ಗೊತ್ತಾಗತ್ತೆ. ಅದು ಕೇಳಿ ನೀವು ಶಾಕ್ ಆದ್ರೆ ಆಗ್ಬೋದು ಅಂತ ಹೇಳ್ಕೊತ ಇಷ್ಟಕ್ಕೆ ಇವನು ಇದಕ್ಕೆ ಬಂದಾನ ಅಂತ ನಾವು ಫೀಲ್ ಆಗ್ಬೋದು ಭಾಳ ಮಂದಿಗೆ. ಗೈಸ್ ಈಗ ಹೋಗು ಅಂತ ಹೇಳ್ಗ ಈಗ ಫಸ್ಟ್ ಹೋಗ್ಬೇಕು. ವೀರನ್ನ ಹಾಕ್ಯಂಡು ಹೋಗಮ್ಮ. ನಾನು ವೀರು ಇದಕ್ಕೆ ಹೊಂಟೀವಿ ನಾಳೆ. ಆಲ್ಮೋಸ್ಟ್ ಒಂದೇ ದಿನ ಗೈಸ್ ಹೋಗಿ ಬಂದ್ಬಿಡ್ತೀವಿ ಲೆಸ್ಟ್. ಲೆಟ್ಸಿ ಇವತ್ತು ನಮ್ಮ ಸಂದೀಪ್ ಭಾಳ ದಿವಸ ನಮ್ಮ ಬ್ಲಾಗ್ನಲ್ಲಿ ಕಂಡನ ನ್ಯೂ ಹೇರ್ ಸ್ಟೈಲ್. ಇದು ಒಂದು ಜಮಾನ ಐತೆ ಅದು. ಇಲ್ಲ ಸ್ವಲ್ಪ ತೊಡಕಾಗುತ್ತೆ. ಯಾರಿದೆ ಹೇರ್ ಸ್ಟೈಲ್? ಯಾಕಂದ್ರೆ ನಂದು ನೋಡಿದ ಇಲ್ಲೆಲ್ಲ ಲಾಂಗ್ ಬಿಟ್ಟಿನಿ, ಇದೆಲ್ಲ ಶಾರ್ಟ್ ಮಾಡಿಸಿ ಎಲ್ಲ ಗೈಸ್. ಇದು ಹೊಸದು ನೀವೇ ನಾಮಕರಣ ಮಾಡ್ರಿ, ಇಲ್ಲ ನೀವೇ ಕಮೆಂಟಾಗಿ ಹಾಕ್ರಿ ಹೊಸ ಹೇರ್ ಕಟ್ ಅಂತ ಹೇಳ್ಕೊಂತ ಇವತ್ತು ಮತ್ತೆ ಮಾಡಾಕತ್ತೀನಿ ಮಗ ಲಾಲು. ಈಗ ನಾಚ್ಕೊಳಕ್ಕೆ ಏನಪ್ಪ ಏನೋ ದಿನ ತೋರಿಸ್ತೀನಿ. ಹೌದಾ? ಫೈನಲಿ ಲೆಮನ್ ಟೀ ಆನ್ ಮೈ ಹ್ಯಾಂಡ್. ಈಗ ಇಬ್ಬರು ಇವತ್ತು ಸಂದೀಪ್ ಇನ್ನೊಂದು ಗಾಬ್ರಾಗ ವಿಷಯ. ಸಂದೀಪ್ ಈ ಟೈಮಿಗೆ ಬಂದ ಹೊರಗಡೆ. ಎಷ್ಟು 9:30 ಆಯ್ತಲ್ಲ? 9 ಆಗಿರೋದಿಲ್ಲ ಅಷ್ಟೇ. ಐ ಮೀನ್ ಬಿಗ್ ಬಾಸ್ ಬರ್ತೈತಲ್ಲ. ಅದೇ ಅಂದರೆ ಹೇಳ್ಬೇಕಂದ್ರೆ ಸಂದೀಪ್ ಬರೋನಲ್ಲ, ಆದರೂ ಬಂದಾನ. ಏನೋ ಫ್ರೆಂಡ್ಸಿಗೆ ಬರ್ಬೇಕಲ್ಲ. ಲೆಮನ್ ಇನ್ನ ಕುಡಿ. ನೀನು ಡೈಲಾಗ್ ಹೊಡೆದಿ ದೊಡ್ಡ ಯಾವ್ದು ಹೊಡೆದಿ ಡೈಲಾಗ್ ಏನು ಹೊಡೆದಲ್ಲ. ಏನಾರ ಅನಿಸಿಕೆ ಏನು ಭಾಳ ದಿವಸ ಆದ್ಮೇಲೆ ಸಿಕ್ಕಿ ಬ್ಲಾಗಾಗ ಏನಾರ ನನಗೆ ಗೈಸ್ ನೀವು ವೋಟ್ ಮಾಡ್ಬೇಕು. ಸಂದೀಪಿಂದು ಪಾಡ್ಕಾಸ್ಟ್ ಮಾಡ್ಬೇಕಾ ಬೇಡ ಅಂತಂದು. ನಿಂದು ವಿರುದ್ಧ ನಿಂದು ಬಿಟ್ಟು ನಾನು ಜನರಿಗೆ ಕೇಳಾಕತ್ತಿರೋದಿಲ್ಲ.
ಈಗ ಹೆವಿ ಸೀರಿಯಸ್ ಆದ ಪಾಡ್ಕಾಸ್ಟ್ ಬಗ್ಗೆ ವರುಣ ಅದಕ್ಕೆ ಸಹಕಾರ ತೋರಿಸಿದ ವರುಣ ಅದಕ್ಕೆ ಸಹಕಾರ ಇನ್ನೊಂದು ಏನಂದ್ರೆ ಇದ್ರಾಗ ಇನ್ನೊಂದು ಏನದು ಫೇವರಿಸಮ್ ಬಿಗ್ ಬಾಸ್ಸಾಗ ಏನೋ ಅಂತಾರಲ್ಲ ಅದೇ ಒಟ್ಟು ಆ ಥರ ಮಾಡಂಗಿಲ್ಲ. ಇನ್ನೊಂದು ಏನಂದ್ರೆ ಸಂದೀಪಿಗೆ ಆಪ್ಷನ್ಸ್ ಕೊಟ್ಟಿವಿ ನಾವು. ಅವನೇ ನಮಗೆ ಕ್ವಶನ್ ಕೊಟ್ಟ ಅಂದ್ರೆ ಈ ತರ ಕ್ವಶನ್ ಕೇಳ್ರಿ ಅಂತ ಅವನೇ ಹೇಳೋದು. ಅಂದ್ರೆ ಅಲ್ಲ ನೀನ್ ಹೇಳೋದಲ್ಲ ಬರ್ದ್ ಕೂಡ ನಾವು ಅದೇ ತರ ಕೇಳ್ತೇವೆ. ಆಯ್ತು ನಾವೇ ಕೇಳ್ಬೋದಾ? ಗುಂಡಿ ನಾನೇ ತೋಡ್ಕೋಬೇಕೆ ನೀನು? ಗುಂಡಿ ಲೇ ಗುಂಡಿ ಏನ್ ಅದು? ಗುಂಡಿಲೇ ಕುಂಡಿ ಅಲ್ಲ ಅಲ್ಲೇ ಲೇ ಲೇ ಅದು ಹಂಗೆ ಲೇ ಅಣ್ಣ ಲೇ ಅದಕ್ಕೆ ತಿರುಗಿದೆ ಹೇಳಿ ಅವನು ಅದಕ್ಕೆ ಇಲ್ಲ ಕೇಳಿರೋದಕ್ಕೆ ಲೇ ಅವ್ನು ಕೇಳಿ ಗೊತ್ತಾ ಗುಂಡಿ ಗೈಸ್. ಈಗ ಸಂದೀಪಿನ ಅತಿ ಶೀಘ್ರದಲ್ಲಿ ಪಾಡ್ಕಾಸ್ಟ್ ಮಾಡುವ ಅಂತ ಹೇಳ್ಕೊಂತ ಇನ್ನೊಂದು ಸಂದೀಪಿಂದು ಅದು ಇದ್ರದ್ದು ಮಾತಾಡೋಣ ಡೇವಣ. ಈಗ ಸಂದೀಪಿನ ಪಾಡ್ಕಾಸ್ಟ್ ಒಳಗೆ ಇನ್ನೊಂದು ಮ್ಯಾಟ್ರ್ ಏನಂತಂದ್ರೆ ಅದು ಹೆವಿ ಸೀರಿಯಸ್. ಅದು ಇಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಪಾಡ್ಕಾಸ್ಟ್ ಆಗಂತ ಹೇಳ್ಕೊಂತ ನಮಗೆ ವೋಟಿಂಗ್ ರೇಟಿಂಗ್ ನೀವು ಹಾಕಿರಿ ಅಂತ ಹೇಳ್ಕೊಂತ ಅಂದ್ರೆ ಹತ್ರಾಗ ಸಂದೀಪಿಗೆ ಅಲ್ಲ ಹತ್ತಿಗಿತ್ತು ಏನು ಬೇಡ ಪಾಡ್ಕಾಸ್ಟ್ ಮಾಡಬೇಕಾ ಬೇಡ SR ನೋ ಕ್ವಶನಿಗೆ ಆನ್ಸರ್ ಮಾಡ್ರಿ ಅಂತ ಹೇಳ್ಕೊಂತ ನೀನು ಬಿಟ್ಟು ಈಗ ಸಂದೀಪು ಕಮೆಂಟ್ ಆಗಿದ್ರೆ ನಾನು ಕನ್ಸಿಡರ್ ಮಾಡಲ್ಲ. ಅಲ್ಲೇ ತುರಾಡಲ್ಲ ಏನ್ಲೇ ಸಂದೀಪ್ ಈಗ ಫೈನಲಿ ಮನೆಗೆ ಬಂದ್ವಿ ಗೈಸ್. ಇನ್ನೊಂದು ಏನಂದ್ರೆ ನಾಳೆ ಹೋಗೋ ಪ್ರೋಗ್ರಾಮ್ ನಾಳೆ ಮಿನಿಮಮ್ ಏನಿಲ್ಲಂದ್ರು 5:30-6 ಗಂಟೆಗೆ ಟ್ರೈನ್ ಐತಿ. ಜಲ್ದಿ ಎದ್ದು ಪಟಕನ ಮಿನಿಮಮ್ ಏನಿಲ್ಲಂದ್ರು ಪಟಕನ 4 ಗಂಟೆಗಾರ ಎದ್ಲೇಬೇಕು. 4 ಗಂಟೆಗಾರ ಎದ್ದು ಜಲ್ದಿ ಸ್ನಾನ ಮಾಡಿ. ಇನ್ನೊಂದು ಏನಂದ್ರೆ ಈಗ ನನಗೆ ರಾತ್ರಿಗೆ ನಿಯರ್ ಬೈ ಈಗ 12:30 ಆಗಕ್ಕೆ ಬಂದೈತಿ. ಈಗ ನಾವು ಬಂದಿರೋ 12:30ಗೆ. ಈಗ ಫಸ್ಟು ನಾನು ಮೊಬೈಲ್ನ ಸ್ಟೋರೇಜ್ ಕಂಪ್ಲೀಟ್ ಮಾಡಬೇಕು. ಮತ್ತು ನಾಳಿದ್ದೆ ಎಡಿಟ್ ಮಾಡಬೇಕು. ಮಾಡಿ ಯಾವಾಗ ಮಕ್ಕಂತೀನಿ ಯಾವಾಗ ಎದ್ದೇಳ್ತೀನಿ ಗೊತ್ತಿಲ್ಲ. ಮತ್ತು 4 ಗಂಟೆಗೆ ಮಕ್ಕಂತನೂ ನಂಗೆ ಎದ್ದು ಸ್ನಾನ ಮಾಡಿ ಹೋಗ್ತೀನೋ ಗೊತ್ತಿಲ್ಲ. ಲೆಟ್ಸ್ ಸಿ ಗೈಸ್. ಯಾಕಂದ್ರೆ ನಾಳೆಗೆ ಅಲ್ಲಿ ಫ್ರೀ ಇರೋಕ್ಕಾಗಲ್ಲ. ಅದಕ್ಕೆ ಇವತ್ತಿಂದ ಎಡಿಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಅವಾಗೆಲ್ಲ ಹಿಟ್ಟು ಬಿಡ್ಬೇಕು. ಮತ್ತು ಮೈನ ಸ್ಟೋರೇಜ್ ಒಂದು ಕಂಪ್ಲೀಟ್ ಮಾಡ್ಬೇಕು. ಅಂದರೆ ಇದು ರೆಡ್ಯೂಸ್ ಮಾಡ್ಬೇಕು. ಈಗೆಲ್ಲ ಮಾಡ್ಕೊಂತ ಹೇಳ್ಕೊಂತ ಈಗ ಎಲ್ಲರೂ ನೀವು ಊಟ ಮಾಡಿರಿ ನಾವು ಊಟ ಮಾಡಿವಿ ಅಂತ ಹೇಳ್ಕೊಂತ ಟೇಕ್ ಕೇರ್. ಗುಡ್ ನೈಟ್ ಸ್ವೀಟ್ ರಿಮೈಂಡ್. ಲವ್ ಯು ಗೈಸ್.